ಹಾಯ್ ನನ್ನೆಲ್ಲ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 6 ಗಂಟೆ ಆಗೈತೆ ನೋಡಿ, ಲಾಗ್ ಚಾಲು ಮಾಡೀನಿ. ಇವತ್ತು ಕೆಲಸ ಭಾಳ ಐತ್ರಿ. ಎಷ್ಟು ಗಂಟೆ ತನಕ ಆಗುತ್ತೋ ಎಲ್ಲರೂ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ. ಶ್ರವಣಕುಮಾರ್ ಇವತ್ತು ಸ್ಕೂಲಿಗೆ ಹೋಗ್ಲೋಡಿ, ಸ್ಕೂಲ್ ರಜೆ ಐತಿ ಇವತ್ತು. ದೇವರು ಒಳಿ ಹೊಂಟವ್ರಿ, ಆಲೆ ದೇವರು. ಹಿಂಗಾಗಿ ಉಸು ಮನೆ ಜಿಡಿ ಹೊಡಿದು, ಉಸು ಮನೆ ತೊಳೆದು, ಉಸು ಹಾಸಿಗೆ ಒಯ್ಯಿದು, ಇವತ್ತು ಕುಡಿಯೋ ನೀರು ಬರ್ತಾವೆ, ಅಷ್ಟು ನೀರು ತುಂಬೋದು, ಎಲ್ಲ ಕೆಲಸ ಮಾಡ್ಕೋಬೇಕ್ರಿ. ಆದಷ್ಟು ಶ್ರಾವಣಿಗೆ ಒಂದು ಸ್ವಲ್ಪ ಕಟಿಂಗ್ ಮಾಡಿಸ್ಬೇಕಂತ ಮಾಡೀನಿ ಇವತ್ತು. ತಲೆಯಾಗ ಶ್ರಾವಣಿ ಹೋಗಿ ಕಟಿಂಗ್ ಮಾಡ್ಸ್ಕೊಂಬರ್ತಾವೆ. ಅಂಗಳ ಕಸ ಹುಡ್ಕೊಂಬಂದು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ. ಇಲ್ಲೇ ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕೊಂಡು ಒಳ್ಯಾಕೆ ಬಂದೆ. ಇನ್ನು ಮನೆ ಕಸ ಗುಡಿಸಿಲ್ಲ, ಪಡ್ಸಾಲಿ ಕಸ ಇಲ್ಲ. ಅಷ್ಟು ಮನೆ ತುಂಬ ಮಕ್ಕಳು ಬ್ಯಾಗು ಹೋಮ್ವರ್ಕ್ ಬರೀತಾರ, ಒಳ್ಳೆ ನೀಟಾಗ ಕೆಲಸ ಅಟ್ಟ ಇದ್ರ ಮ್ಯಾಗ ಇಡಲ್ಲ. ಅಂಗಳ ಕಸ ಗುಡಿಬೇಕಂದ್ರೆ ಅರ್ಧ ತಾಸು ಟೈಮ್ ಹೋಯ್ತು ನೋಡಿ. ಇನ್ನೂ ಅಡುಗೆ ಮನೆ ಎಲ್ಲ ಕಸ ಗುಡಿಸ್ಬೇಕು. ಇಷ್ಟು ಬಾಳೆ ಡಬ್ಬಕ್ಕಿನಿ ಅಂಗಳ ಕಸ ಗುಡಿಸಿ ಬಂದೀನಿ. ಈ ಮತ್ತೆ ಎಷ್ಟು ಬಾಂಡ್ಯಾಗ್ಯ ನೋಡಿ. ಈ ಕಡೆ ಒಂದಿಷ್ಟು ಹಾಲು ತಂದಿನಿ, ಒಂದು ಪಾಕೆಟ್ ಹಾಲು. ಬೆಳಗ್ಗೆ ಅಕ್ಕ ಹಾಲು ಕಸಕತ್ತಾಳ ಅಂತಿರಬೇಕು. ಸ್ವಲ್ಪ ಯಾಕೋ ತಲೆ ಹೊಡ್ಯಾಕತ್ತಿತ್ತು. ಒಂದಿಷ್ಟು ಚಹಾ ಮಾಡ್ಕೊಂಡು ಕುಡಿದ್ರದಂತ ಹಾಲು ತಂದೀನಿ. ಇನ್ನೂ ತಳಗಸ ಹುಡುಗಿಲ್ಲ. ಚಹಾ ಕುಡ್ದೆ ಮುಂದೆ ಕೆಲಸ ಮಾಡ್ತೀನಿ ನೋಡಿ. ಸಿಕ್ಕಾಪಟ್ಟೆ ಕೆಲಸನೂ ಭಾಳ ಐತೆ. ಬೀರಪ್ಪ ಮತ್ತೆ ದರ್ಶನ ಮಾಡ್ಕೋರಿ. ಹಿಂದೂ ಎಲ್ಲ ಕಸ ಗುಡಿಸ್ಬೇಕು ಇವತ್ತು. ನಿನ್ನೆ ಕಸ ಗುಡಿಸಿಲ್ಲ. ನೀನು ಕಸ ಗುಡಿಸ್ಬೇಕಂದೆ ಆಗಲಿಲ್ಲ ನೋಡಿ. ಸಾಂಬಾರು ಕಾಸಿ ಸಣ್ಣ ಗುಂಡಿಗೆ ಹಾಕಿಟ್ಟು ಅನ್ನ, ಶಾವ್ಗೆ, ಹಾಲು, ಸಾಂಬಾರು. ಇವತ್ತಿನ ಊಟ ನೋಡಿ ಇಷ್ಟೇ. ಶಾವ್ಗೆ ಹಾಕಿ ಅನ್ನ ಮಾಡಿ ಕೈ ಬಿಡ್ಬೇಕಂತ ಮಾಡೀನಿ ನೋಡ್ರಿ. ಟೈಮು 9:10 ಆಯಿತು. ನಾನು ಕೂಡ ಇವಾಗ ಮತ್ತೆ ಲಾಗ್ ಚಾಲು ಮಾಡಿದೆ. ಇನ್ನೂ ಏನೂ ಕೆಲಸ ಇಲ್ಲ. ಅಡುಗೆ ಮನೆ, ದೇವ್ರ ಮನೆ ತೊಳ್ಕೊಂಡಿನಿ. ಇಷ್ಟು ಬಾಂಡೆ ತಿಕ್ಕಿನಿ. ಇಷ್ಟು ನೀರು ಬೈದು ಕುಡಿಯೋ ನೀರು ಫೈನಲಾಗಿ ಉಷ್ಟು ಕುಡಿ ನೀರು ಚೆಲ್ಲಿ ತಿಕ್ಕಿ ತೊಳೆದು ತುಂಬಿಟ್ಟು ನೋಡಿ. ಈಗ ಪಡ್ಸಾಲಿ ಒಂದು ತೊಳ್ಕೊಂಬಿಟ್ನಿ ಅಂದ್ರೆ ಮುಗೀತು ನೋಡಿ ಕೆಲಸ. ಶ್ರಾವಣಿನೂ ಸಜ್ಜೆ ತೊಳ್ಯಾಕತ್ತ ಹೊಡಿಯಲ್ಲಿ. ಟೈಮ್ 9 ಆಗೈತೆ. ಶ್ರವಣಕುಮಾರ ಇದ್ರ ಮ್ಯಾಗತ್ತೇನ್ರಿ, ಅಲ್ಲಿ ಬೀರಪ್ಪನ ಕಟ್ಟಿ ಮ್ಯಾಗ ಕುಂದ್ರಸೇನ್ರಿ. ಅವನ ಬಾಟ್ಲಿ ಅವೆಲ್ಲ ತಿಕ್ಕೊಂಡು ನೋಡಿ. ಗ್ಯಾಸ್ ಕಟ್ಟಿ ಎಲ್ಲ ಒಲೆ ತೊಳ್ಕೊಂಡಿನಿ. ಇನ್ನು ಗ್ಯಾಸ್ ಕಟ್ಟಿ ಪೂಜೆ ಮಾಡಿ ಮುಂಜಾನೆ ಮಾತ್ರ ಸಾಂಬಾರು ಕಾಸಿಟ್ಟಿನಿ ನೋಡಿ. ಹಾಸಿಗೆ ಹೋಗಿದ್ದೀನಿ. ಲೆಟ್ ಒಣಾಕಬೇಕು. ಅದೊಂದು ಪರ್ಸಾಲಿ ಅಟ್ಟ ಕಸ ಗುಡಿಸಿ ಒರೆಸಿ ಉಸು ಹೋಗಿ ಒಣಾಕಬೇಕು. ಅವಲ್ಲಿ ಕುಂತ ನೋಡಿ ಶ್ರಾವಣ. ಹಾಯ್ ಮಾಡಪ್ಪ ನೋಡಿ. ನೀರೆಲ್ಲ ತುಂಬ್ಯಾವು. ಬರೀ ಪಡ್ಸಾಲಿ ಅಟ್ಟ ಕಸ ಗುಡಿಸಿ ಅದಿಟ್ಟು ತೊಳೆದು ಅವರಿಬ್ಬರು ಜಾಕ ಮಾಡಿಸಿ ಅನ್ನ ಮಾಡ್ತೀನಿ ರೀ. ಮುಗಿಸಿ ಶಾವಿಗೆ ಹಾಕಿಬಿಡ್ತೀನಿ. ಹಾಲು ತಂದೀನಿ, ಹಾಲು ಕಾಸಿನಿ, ಸಾರು ಕಾಸಿನಿ ನೋಡಿ. ಇಷ್ಟು ಬಾಂಡೆ ಇದ್ದಷ್ಟು ತಿಕ್ಕಿನಿ. ನೀರು ಬಂದು ಅಂದ್ರೆ ಕೆಲಸನ ನೋಡಿ. ಅದ್ರಾಗ ಹಸಿ ಹೋಗಿದಂದ್ರೆ ಲೇಟ್ ಆಯ್ತು. ಲೇಟು ಮನೆ ತೊಳೆವು ಜಾಕ ಎಲ್ಲ ಆತಿತ್ರಿ. ಬಳ್ಳೊಳ್ಳಿ ಅಂತ ನೋಡಿ ಶ್ರವಣಕುಮಾರ್ ಹಾಕಿ ತೊಳ್ಕೊಂಬಂದೋಳಿ. ಅದನ್ನು ಕೂಡ ಸಜ್ಜೆ ಮುಂದೆ ಇಷ್ಟು ಕಸ ಹೊಡಿತೀನಿ ರೀ. ಮನೆ ತೊಳೆದು ಮತ್ತೆ ಹೊಡ್ಯಾ ಕಂಟಿನ್ಯೂ ಮಾಡಿ ನೋಡ್ರಿ. ಇಲ್ಲೇ ಇಷ್ಟು ಪಡ್ಸಾಲಿ ಅಟ್ಟ ಎಲ್ಲ ತೊಳ್ಕೊಂಡ್ಯಾ. ಗೋದಲಿನೂ ಕ್ಲೀನ್ ಆಗೈತೆ ನೋಡಿ. ಗೋದಲಿನೂ ತೊಳ್ಕೊಂಡಿದ್ದಿಲ್ಲ, ಎಷ್ಟೋ ದಿನ ಆಗಿತ್ತು. ಮನೆ ತೊಳೆದ್ರೂ ಗೋದಲಿ ತೊಳ್ತಿದ್ದಿಲ್ಲ. ಇಷ್ಟು ಸಾಮಾನು ಹಾಕ್ತಿಟ್ಟು ಗೋದಲಿ ಹಾಕಿ ನೀರು ಹಾಕಿ ತೊಳೆದೆ. ನಿಮ್ಗೆ ಆಮೇಲೆ ತೋರಿಸ್ತೀನಿ ರೀ ಗೋದಲಿ ನೋಡಿ. ಅಟ್ಟನೂ ಎಲ್ಲ ಕ್ಲೀನ್ ಆಗೈತಿ. ಬರೀ ಇವಾಗ ಅಡುಗೆ ಮನೆಯಾಗ ಹೋಗೋನು. ಅಡುಗೆನೂ ಒಂದಿಟ್ಟು ರೆಡಿ ಆಗೈತಿ. ಶ್ರವಣಕುಮಾರ್ ಜಾಕ ಮಾಡಿಸ್ಬೇಕು. ಟೈಮನು 11 ಗಂಟೆ ಆಗೈತೆ ನೋಡಿ. ಇಷ್ಟು ಹಾಸಿಗೆ ಒಣ ಹಾಕಿದ್ಯಾ ನೋಡ್ತಿರ್ಬೇಕಿಲ್ಲ ನೀವು. ಮನೆ ಎಲ್ಲ ಮಸ್ತ್ ಕ್ಲೀನ್ ಆಗೈತೆ. ಜಿಡಿಯೋದು ಹೊಡ್ಕೊಂಡ್ರೆ ಮನೆ ಒಂಥರ ಕ್ಲೀನ್ ಕಾಣುತ್ತೆ. ಮತ್ತು ಇನ್ನೂ ಮನೆ ತೊಳೆದ್ಬಿಟ್ರೆ ಇನ್ನೂ ಕ್ಲೀನ್ ಆಗುತ್ತೆ ನೋಡಿ. ಇದು ಮ್ಯಾಗಿಂದ ಅನ್ನ ಬುಡ್ಕಿನ ಶಾವಿಗೆ ಹಾಕಿಟ್ಟಿನಿ. ಅವರಿಬ್ಬರು ಜಾಕ ಮಾಡಿಸ್ಕೊಂಬಂದು ಅವ್ರಿಗೆ ಊಟ ಮಾಡಿಸಿ ನಾ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್, ಶೇರ್, ಕಮೆಂಟ್ ಮಾಡೋ ಮಾತ್ರ ಮರಿ. ಶ್ರವಣಕುಮಾರ್ದು ಜಾಕನೂ ಆಯಿತು, ನಂದು ಕೂಡ ಜಾಕ ಆಯಿತು. ಊಟ ಮಾಡ್ಬೇಕಂತ ಸಾಂಬಾರು ಕಸ ಹಾಕಿಟ್ಟಿನಿ. ನೀನು ರಾತ್ರಿ ಹಸುಲಂತೆ ಊಟ ಮಾಡಿಲ್ಲ. ಈಗ 12 ಗಂಟೆ ಆಗೈತೆ. ಒಟ್ಟು ಗರ್ರ ಅನ್ನಕತ್ತೈತೆ ನೋಡಿ. ದೇವ್ರ ಪೂಜೆ ಮಾಡಬೇಕು. ನಾ ಶ್ರಾವಣಂದು ಜಾಕ ಆಗೈತೆ. ಕಟಿಂಗ್ ಮಾಡ್ಸ್ಕೊಂಬರಕ್ಕೆ ಹೋಗ್ತಾನೆ ನೋಡಿ ಈಗ. ಹೌದಿಲ್ಲಪ್ಪ? ಊಟ ಏನು ನೋಡಿ? ಅಕ್ಕಿದು ಊಟ ಆಗೈತ್ರಿ. ಅಕ್ಕಿನೂ ಕೂಡ ಈ ಸಲ ಕರ್ಕೊಂಡು ಕಟಿಂಗ್ ಮಾಡ್ಸ್ಕೊಂಬರ್ತೀಯ ತಮ್ಮನ? ಕಟಿಂಗ್ ಮಾಡೋದಾರ ಆಪು ಹೋಗಿ ಮಾಡ್ಸೊಂಬಂದ್ಬಿಡ ಇವತ್ತು. ಮತ್ತೆ ಮುದ್ದೆ ಹಾಕೋತೀವನ ಸಣ್ಣ ಮಿಷನ್ ಇಡ್ಸೊಂಬಂಬಿಡು. ನೀನು ಮುದ್ದೆಲ್ಲ ಮಾಡ್ಸೊ. ಕಾಲಿಗೊಂದು ಏನೋ ಮಾಡ್ಕೊಂಡ ನೋಡಿ. ಇಲ್ಲೇ ಬಿದ್ದ ನಂತರ ಕಾಲೊಂದು ಬ್ಯಾನಾಗಿ ಬಾತೈತದು, ಬ್ಯಾನ್ ಆಗೈತೆ ಅಂತ. ಈಗ ದವಾಖಾನಿಗೆ ಹೋಗಿ ಬರೋಣ ಅಪ್ಪ. ಬೇರೆ ಊಟ ಮಾಡ್ತೀನಿ. ನಾನು ಕೂಡ ಪೂಜೆ ಮಾಡಿ ಊಟ ಮಾಡ್ತೀನಿ.
ಪೂಜೆ ಮಾಡಿ ಏನವ್ಯಾರ್ದ ನೋಡ್ರಿ ಜಗ್ಲಿ ಎಲ್ಲ ಒರೆಸಿ ದೇವ್ರಿಗೆಲ್ಲ ಕುಕ್ಮ ಹಚ್ಚಕತ್ತಾರ ಗೊತ್ತೇ ಇಲ್ಲಲ್ಲ. ಅದು ನೀರು ತೆಗಿವತ್ತ ನೀರು ತೆಗು ಚರಿಗೆ ತಿಕ್ಕಬೇಕು. ದೀಪಾವಳಿ ತಿಕ್ಕೋತ್ನ್ಯಾರ ನೀವು ಕುಕ್ಮ ಹಚ್ಚಿ ಏರ್ಸ್ಬಿಟ್ಬಿಡು. ಆ ಚರಿಗೆ ಹೊರಗಿಡು ತಿಕ್ತೀವಿ ಸದ. ಹಾಂ ರಾಯರನ್ನು ನೆನೆದಾಗ ಸೋಲೇ ಇಲ್ಲ, ರಾಯರನ್ನು ನೆನೆದಾಗ ಭಯವೂ ಇಲ್ಲ. ನೋಡಿರಿ ಶ್ರವಣ ಎರಡನೇ ಬೇರೆ ಜಾಕ ಮಾಡಿದ್ದು ನೋಡಿ. ಪೂಜೆ ಮಾಡಿ ಊಟ ಮಾಡಿ ನಿಂತಿದ್ದೆ, ಬಂದ ಉಸು ಬಾಂಡೆ ಗೊಳೆ ಮಾಡಿ ಇಟ್ಕೇರಿ ಇವ್ನು ಜಾಕ ಮಾಡಿಸಿದೆ. ಹಿಂದೆ ಮನೆಯಿಂದ ಅದು ಬಂದನ್ರಿ ಕಟಿಂಗ್ ಮಾಡಿಸೋದಿದ್ನಲ್ಲ. ಕಟಿಂಗ್ 50 ರೂಪಾಯಿ ತೊಗೊಂಡ್ರ ಅಂತ ನೋಡಿ. ಯಾವಾಗ ಸಸ್ತಾಯ್ತು ರೀ. 100 ರೂಪಾಯಿ ಕೊಟ್ಟಿದ್ದೆ. ಅಕ್ಕಿ ಒಂದು ಡ್ರಾಯಿಂಗ್ ಬುಕ್ ಬೇಕಾಗಿತ್ತಂತ, ಡ್ರಾಯಿಂಗ್ ತೆಗಿತಾ ಅಂತ್ರಿ. ಹಿಂಗಾಗಿ ಡ್ರಾಯಿಂಗ್ ಬುಕ್ಕ ತೊಗೊಂಬಂದಾಳ. ಇನ್ನು 25 ರೂಪಾಯಿ ಹೊತ್ತಂದಾವಡಿ. ಬರೀ ಟೈಮು 2 ಗಂಟೆ ಆಯಿತು. ಇನ್ನು ಬಟ್ಟೆ ಓದಿಲ್ಲ. ಹೆಂಗ್ಯಾಕ ನೋಡಿ ಅದಕ್ಕೆ 5 ನಿಮಿಷ ಕಮ್ಮಿ ಐತೆ. ವಿಡಿಯೋ ಎಡಿಟಿಂಗ್ ಮಾಡುವಂದಿದ್ದು ಟೈಲರಿಂಗ್ ಚಾನಲ್ಗೊಂದು ವಿಡಿಯೋ ಹಾಕಿದೆ. ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಚಾನಲ್ ಒಂದು ಐತೆ ನೋಡಿ ನಂದು, ಅದಕ್ಕೊಂದು ವಿಡಿಯೋ ಹಾಕಿದೆ. ಮತ್ತು ಒಬ್ಬರು ಸಿಸ್ಟರ್ ಸಾವಿತ್ರಿ ಸಿಸ್ಟರ್ ಅನ್ನೋರು, ಅಕ್ಕ ನಿಮ್ಮದು ಮೇಲಿನ ಮನೆ ತೋರಿಸ್ರಿ ಅಂತ್ಯಾರ. ಅಲ್ಲಿ ಬಾಗಿಲೈತಲ್ಲ ಮನಿ ಅಂತ ತೋರಿಸ್ರಿ ಅಂತ್ಯಾರ. ಅಲ್ಲಿ ಮನೆ ಇಲ್ಲ, ಸಜ್ಜೆ ಐತೆ. ನಾನು ಆಮೇಲೆ ತೋರಿಸ್ತೀನಿ. ಹಸಿ ಒಣಕ್ಕಿನ ಬಟ್ಟೆ ಭಾಳ ಜಾಗ ಇಲ್ಲರಿ, ಅಲ್ಲಿ ತೋರಿಸ್ತೀನಿ. ನೋಡ್ಲಾರ ಗೊತ್ತಿರೋರಿಗೆ ಮೇಲಿ ಮನಿ ಅನ್ಸತ್ರಿ. ಅದು ಮೇಲಿ ಮನಿ ಅಲ್ಲ, ಅದು ಸಜ್ಜೆ ನೋಡಿ. ಆಮೇಲೆ ತೋರಿಸ್ತೀನಿ ನಾನು. ನಿಮ್ಮ ನೋಡಿದ್ರೆ ಗೊತ್ತಾಗ್ತದೆ ಹೆಂಗೈತೆ ಅನ್ನೋದು. ನೋಡಿ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ. ಊಟ ಆಗೈತೆ. ಒಂದು ಸ್ವಲ್ಪ ಬಾಂಡೆ ಅದಾವು ನೋಡಿ. ಇವತ್ತು ನಮ್ಮ ಮನೆದವ್ರು ವಾರ ಪೂಜೆನೂ ಆಗೈತೆ. ಪೂಜೆನೂ ಲೇಟ್ ಆತ್ರಿ ಇವತ್ತು. ಎಲ್ಲ ಕೆಲಸ ಮುಗಿಸ್ಕೋಬೇಕಂದ್ರೆ ನಾ ಶ್ರಾವಣಿಗೆ ಹೋಗಿ ಅವ್ನು ಕಟಿಂಗ್ ಮಾಡ್ಸೊಂಬಂದು ನೋಡಿ. ನಾನು ಹೋಗಿಲ್ಲ. ಹುಟ್ಟು ಬಟ್ಟೆ ಸಾಬೂನು ಪುಡಿಯಾಗ ಎದ್ದೀನಿ ನೋಡಿ. ಬಟ್ಟೆ ಸಾಬೂನು ಪುಡಿಯಾಗ ಎದ್ದೀನಿ. ಇವತ್ತು ಸ್ಕೂಲ್ ಇಲ್ಲಲ್ಲ, ಸ್ವಲ್ಪ ಅದ ಬಾಂಡೆ ತಿಕ್ತಿ ಮಮ್ಮಿ ಅಂತ ತಿಕ್ಕಕತ್ತಾವಡಿ. ನಾನು ತಿಕ್ತೀನಿ ಬಿಡಮ್ಮ. ಕಟಿಂಗ್ ಮಾಡ್ಸೊಂಬಂದಾಳ, ಅಲ್ಲಿ ಕುಂತಾವಡಿ. ನಾನು ಜಾಕ ಮಾಡಿಸಿದೆ. ಬಾಂಡೆ ಅದಾವೆ ಬಟ್ಟೆ ಅದಾವೆ ಅಂದೆ. ನಾನು ಬಾಂಡೆ ತಿಕ್ಕೋತಿ ಮಮ್ಮಿ, ನೀ ಬಟ್ಟೆ ಒಯ್ಯಿ ಅಂತಂದ್ಲು. ಬರೀ ಬೆಳಗ್ಗೆ 6 ಗಂಟೆಗೆ ಎದ್ದಿಂದ ಪುರ್ಸತಿ ಇಲ್ಲಿ ನೋಡಿ ಕೆಲಸ. ಹಾಸಿಗೆ ಮನೆ ಎಲ್ಲ ಕ್ಲೀನ್ ಆಯ್ತು ರೀ. ಇನ್ನು ದೇವ್ರು ಒಂದು ದಪ್ಪ ಇದು ಅಲ್ಲೇ ದೇವ್ರು ಒಂದು ಇದು ಆತವಲ್ಲ, ಒಳಗೆ ಹೋದಿ ಇವತ್ತು. ಕತ್ತಲ ರಾತ್ರಿ ಏನಾಗುತ್ತೆ ನೋಡ್ಬೇಕ್ರಿ. ಒಳಗೆ ಹೋಗೋಣಪ್ಪ. ಹಳಸಲನ್ನು ಮಾಮಾರು ತಂದು ಕೊಟ್ಟು ಹೋದ್ರು ನೋಡಿ. ನಾವು ಇದು ಮಮ್ಮಿ ತಿಂದಿಲ್ಲ, ನನಗೆ ಅಷ್ಟೊಂದು ಇಷ್ಟ ಇಲ್ಲ. ಅಕ್ಕ ಅರ್ಧ ಕಟ್ ಕಳ್ಸ್ಯಾಳ ನೋಡಿ. ಇದನ್ನು ಮಮ್ಮಿ ತಿಂದಿಲ್ಲ ರೀ ನಾನು. ಇದೇ ಫಸ್ಟ್ ಟೈಮು. ನಾನು ಯಾವಾಗೂ ಒಮ್ಮೆ ನಮ್ಮ ಅಣ್ಣಾರು ತಿಂದಿದ್ರು, ಅದ್ರ ವಾಸನೆ ಆಗಿ ಬರಲಿಲ್ಲ ನನಗೆ. ಅದೇ ನನಗೆ ಇಷ್ಟ ಆಗಲ್ಲ. ಸುಮ್ಮನೆ ಮಾಮಾರು ಅಲ್ಲಿ ಅಂತ ಬಂದು ಇಲ್ಲಿ ಕೊಟ್ಟು ಹೋದ್ರು ನೋಡಿ. ತಿನ್ನಲಿಲ್ಲ ಬಿಡಲಿಲ್ಲ. ತಿನ್ನಲ್ರಿ ಅವರು. ಇವರು ಕೂಡ ತಿನ್ನಲ್ಲ ಗೊತ್ತಾಯ್ತು ನನಗೆ. ಪಾನಿಪುರಿ ಸಲ ಹೆಂಗೆ ಜಾಗ ಮಾಡ್ತಾಳೆ. ಪಾನಿಪುರಿ ಅಂದರೆ ಭಾಳ ಇಷ್ಟ. ಪಾನಿಪುರಿ ಹಂಗೆ ತಿಂತಂತಮ್ಮ ಹಾಕೊಂಡು ತಿನ್ಬೇಕಂತ ಅನ್ನಕತ್ತಿದ್ಲು. ಇಬ್ಬರು ಜಗಳ ಹಿಡ್ದೈತಿ ರೀ ಪಾನಿಪುರಿದು. ಅದಕ್ಕೆ ಸೌಂಡ್ ತೆಗೆದು ನಾನು ವಯಸ್ಸವರ ಕೊಟ್ಟು ನೋಡಿ. ಈ ಇಬ್ಬರೇ ಅದಾರ ಇಷ್ಟು ಕಿತ್ತಾಡ್ತಾರೆ. 3 ಪ್ಲೇಟ್ ತೊಗೊಂಡೇನಿ ರೀ, 3 ಒಂದೊಂದು ಪ್ಲೇಟ್ ಅಂತೇಳಿ. ಮನೆ ಫುಲ್ ಇವತ್ತು ಜಿಡಿ ಹೊಡೆದು ಮನೆ ತೊಳ್ಕೊಂಡು ಹಸಿ ಹೋದಕ್ಕಿಲ್ಲ. ಮನೆ ಫುಲ್ ಕ್ಲೀನ್ ಆಗೈತೆ ನೋಡಿ ಮಮ್ಮಿ. ಎಷ್ಟು ಕ್ಲೀನ್ ಕಾಣುತ್ತೆ ನೋಡಿ ಮಮ್ಮಿ. ಶ್ರಾವಣಿ ಕುಮಾರ ಬರೀ ಹೇಳಾಕತ್ತಿದ್ರು. ಅದಿಷ್ಟು ಕೆಲಸ ಮಾಡ್ಕೊಂಡು 2 ಗಂಟೆ ಆಯ್ತು. ನಾ ಬಟ್ಟೆ ಸಾಬೂನು ಪುಡಿಯಾಗಿ ಎದ್ದಿದ್ದೆ. ಫುಲ್ ಸುಸ್ತು ಅನಿಸ್ತು. ಇವರು ಬರೀ ಜಗಳ ಮಾಡಾಕತ್ತಿದ್ರು. ಆದ್ರೆ ಕೂಡ ಕರ್ಕೊಂಡು ಒಂದು ಸ್ವಲ್ಪ ಮಲ್ಕೊಂಡ್ರೆ ಕದ ಮುಂದಕ್ಕೆ ಮಾಡಿ ಮಲ್ಕೊಯ್ದೆ. ಮಾಮಾರು ಬಂದರು ಮತ್ತು ಒದರಿದ್ರು. ಅಲಿಸ್ ನಾನು ತಂದು ಕೊಟ್ಟರು. ಅದು ತಿನ್ನಲೇ ಇಲ್ಲರಿ ಯಾರು ಕೂಡ. ಮತ್ತು ಪಾನಿಪುರಿ ಬಂದರು. ಪಾನಿಪುರಿ ತಿನ್ಬೇಕಂದ್ರೆ ಜಗಳ ಮಾಡ್ಕೋತೆ ತಿಂದರು. ಮತ್ತು ಶ್ರವಣು ಮನೆಗಿಸಿ ಉಷ್ಟು ಬಟ್ಟೆ ಒಗೆದಾಕಿದೆ. ಇವೆಲ್ಲ ಇದ್ರದ್ದು ಬಟ್ಟೆದು ಪರ್ದೆದು ಇಟ್ಟು ಪರ್ದೆ ಒಗೆದಾಕಿದೆ. ಭಾಳ ಬಟ್ಟೆ ಭಾಳ ಇದ್ದು. ಶ್ರವಣು 2 ಸಲ ಜಾಕ ಆಯ್ತು ಇವತ್ತು. ಒಮ್ಮೆ ಕಟಿಂಗ್ ಮಾಡ್ಸೊಂಬರಕ್ಕೆ ಹೋಗಿದ್ದ, ಆಮೇಲೆ 1 ಸಲ ಜಾಕ ಆಗೈತೆ. ಬರ್ರಿ ಶ್ರಾವಣಿ ಡ್ರಾಯಿಂಗ್ ಬುಕ್ಕ ತಂದ, ಡ್ರಾಯಿಂಗ್ ತೆಗಿತಿ ಮಮ್ಮಿ ಅಂತೇಳಿ ಏನರ ಮಾಡಲಾಕ್ರಿ. ನಾನು ಕೂಡ ಇವಾಗ ಟೈಮ್ 4 ಗಂಟೆ ಮ್ಯಾಗ ಆಗೈತೆ ನೋಡ್ರಿ. ಎಲ್ಲರೂ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ ನಾನು. ಅದ್ರ ಬಗ್ಗೆನೇ ಒಂದಿಷ್ಟು ಕಮೆಂಟ್ಗಳು ಬರಾಕತ್ತವು. ಕೆಲ್ಸಕ್ಕೆ ಹೋಗ್ಬೇಕ್ರಿ. ಕೆಲ್ಸಕ್ಕೆ ಹೋಗಕ್ಕೆ ಬಂದಿಲ್ಲ. ಮುಂಜಾನೆ ಬೆಳಗ್ಗೆ 8 ಗಂಟೆನಾಗ ಬರಬೇಕು. ಸಂಜೆನ್ಯಾಗ 7 ಗಂಟೆ 8 ಗಂಟೆಗೆ ಹೋಗಬೇಕು ಅಂತಂತಾರೆ ಬಟ್ಟೆ ಅಂಗಡಿಯಾಗ.
ಅಷ್ಟಾದ್ರೆ 8 ಗಂಟೆನಕ್ಕೆಲ್ಲ ಕೆಲಸ ಮಾಡ್ಕೊಂಡು ಮಕ್ಕಳು ಸ್ಕೂಲಿಗೆ ಕಳಿಸಿ ಅಲ್ಲಿ ಹೋಗೋದಾಗಲ್ಲ ನನಗೆ. ಮತ್ತು ರಾತ್ರಿ ಬಂದು ಕೆಲಸ ಮಾಡ್ಕೊಳೋದು ಅಜ್ಜಾಗುತ್ತೆ. ಸುಮ್ಮನೆ ಎಷ್ಟಾಗುತ್ತೆ ಅಷ್ಟು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡು ನೆಟ್ ಬಟ್ಟೆ ಮೇಲೆ ಹಾಕ್ಕೊಂಡು ಬಟ್ಟೆ ಮಾರ್ಕೋತಾ ಇದೊಂದು ವರ್ಷ ಹೆಂಗೆ ಹೋಲಿ ಅಂತ ಅನ್ಕೋತೀನಿ. ಯಾಕಂದ್ರೆ ಇನ್ನೂ ಇಬ್ಬರು ಸಣ್ಣವ್ರು ಅದಾರ. ಇಬ್ಬರದು ತಮ್ಮ ಮಾಡ್ಕೊಂಡು ಹೊಂಟ್ರಂದ್ರೆ ನಾನು ಅಡುಗೆ ಮಾಡಿಟ್ಟು ಹೋದಾರೆ ಹೆಂಗಾರ ಹೋಗ್ಬೋದು. ನಾ ಅಡುಗೆ ಮಾಡಿಟ್ಟಾರೆ ಹೆಂಗಾರ ಹೋಗ್ಬೋದು ರೀ. ಅವ್ರವ್ರ ಕೆಲಸ ಮಾಡ್ಕೋತೀನಿ ಅನ್ನಂಗಿಲ್ಲ. ಇನ್ನೂ ಸಣ್ಣ ಮಕ್ಕಳದ. ಮತ್ತು ಸಂಜೆ 7 ಗಂಟೆಗೆ ಬಿಟ್ಟರೆ 8:30 ಬಸ್ಸಿಗೆ ಬರೋದಾಗತ್ತೆ. ನಾ ರಾತ್ರಿ 8:30 ಬಸ್ಸಿಗೆ ಬಂದಂದ್ರೆ ಏನಾಗುತ್ತೆ ಅಂದ್ರೆ ಅವ್ರು ಏನೇ ಮಾಡ್ತಾರೆ ಇಲ್ಲ ಅರಟಿಗೆ ಸುಸ್ತಾಗಿ ಮುಕ್ಕೊಂಬಿಟ್ಟಿರ್ತಾವೆ. ಹೋಮ್ವರ್ಕ ಮಾಡಿಸೋರಿಲ್ಲ. ಮನ್ಯಾಗ ಅವ್ಕೊಂಡು ಕರ್ಕೊಳೋರು ಯಾರಿಲ್ಲ. ಮೇನ್ ಹೇಳ್ಬೇಕಾ ಮಕ್ಕಳು ಆರೈಕೆ ಮಾಡೋರು ಯಾರಿಲ್ಲ ರೀ ಮನ್ಯಾಗ. ದುಡ್ಡು ಹೆಂಗೋ ಅಡ್ಜಸ್ಟ್ ಆಗುತ್ತೆ ಬಿಡಿ. ಮಕ್ಕಳು ನೋಡ್ಕೊಂಡು ಇದೊಂದು ವರ್ಷ ಟೀಚಿಂಗು, ಟೈಲರಿಂಗ್ ಕೆಲಸ ಮತ್ತು ಬಟ್ಟೆ ವ್ಯಾಪಾರ ಮತ್ತು ಹೊಲ್ಮನೆ ಕೆಲಸ ಮಾಡ್ಬೇಕಂತ ಡಿಸೈಡ್ ಆಗಿ ನೋಡಿ. ವಾರದಾಗ 2-3 ದಿನ ಹೊಲ್ಮನೆ ಕೆಲ್ಸಕ್ಕೆ ಹೋದ್ರೆ 1000 ರೂಪಾಯಿ ಬರುತ್ತೆ ರೀ. ಮತ್ತು ಈಗ ಅಲ್ಲಿ ನಾವು ಒಂದು ಕಡೆ ಕೆಲ್ಸಕ್ಕೆ ಫಿಕ್ಸ್ ಹೋಗ್ತೀವಿ ಅಂದ್ರೆ ಕಂಟಿನ್ಯೂ ದಿನ ಒಂದಿನ ಬೀಳಾರ ಟೈಮ್ ಸರಿ ಹೋಗ್ಬೇಕು, ಟೈಮ್ ಸರಿ ಬರಬೇಕು. ಟೈಮ್ ಸರಿ ಹೋಗ್ಲಿಕ್ಕೆ ಬೇಯಿಸ್ಕೋಬೇಕಾಗತ್ತೆ. ಇದು ನಮ್ಮ ಕೈಯಿಂದ ಆಗುತ್ತೆ ರೀ. ಹೊಲ್ಮನೆ ಕೆಲಸ ಆಗಿರ್ಬೋದು, ಟೈಲರಿಂಗ್ ಆಗಿರ್ಬೋದು, ಬಟ್ಟೆ ಬಿಸ್ನೆಸ್ ಆಗಿರ್ಬೋದು. ನೋಡಿರಿ ಶ್ರಾವಣಿಯರ್ದು ಟೀಚರ್ದು ಬ್ಲೌಸ್ ಸ್ಟಿಚ್ ಮಾಡಬೇಕು. ಕಟಿಂಗ್ ಮಾಡಿಲ್ಲ, ಟೀಚಿಂಗ್ ಮಾಡಿಲ್ಲ. ನಾ ಇಟ್ಟಿದ್ರೆ ಕೊಡಬೇಕು. ಟೈಮ್ ಇವಾಗ 8 ಆಗೈತೆ ಅಂತ ತೋರಿಸ್ತೀನಿ. ಇನ್ಮ್ಯಾಗ ಇಂಥ ಮಾಡ್ಬೇಕು ನೋಡಿ. ಎಲ್ಲ ಒಬ್ಬರು ಸಿಸ್ಟರು ಮನೆ ಹೋಮ್ ಟೂರ್ ಮಾಡಿರಿ ಅಂತ ಕಮೆಂಟ್ ಮಾಡಿದ್ರಿ. ಹೋಮ್ ಟೂರ್ ವಿಡಿಯೋ ಹಾಕೀನಿ. ಹಿಂಗಾಗಿ ಹೋಮ್ ಟೂರ್ ಬೇಕಾರೆ ಒಂದು ಸ್ವಲ್ಪ ಹಳೆ ವಿಡಿಯೋಗಳು ಚೆಕ್ ಮಾಡಿ. ಟೈಮ್ ಬರೋಬ್ಬರಿ 6 ಗಂಟೆ ಆಯಿತು. ಅಂಗಳ ಕಸ ಗುಡಿಸಿ ನೀರು ಹೊಡೆದೀನಿ. ಶ್ರಾವಣಿ ಕೂಡ ರೆಡಿ ಹಾಕತ್ತ ಹೊಡೆಯಲ್ಲಿ. ಏನವ ಕೆಲಸ ಈಗ ಇವಾಗ ಏನು ಮಾಡಾಕತ್ತ? ಐಡೆಂಟಿ ಕಾರ್ಡ್ ಯಾರ್ದದು? ಈ ಶ್ರಾವಣಿಗೆ ಒಟ್ಟು ಭಾಳ ಆಗೈತೆ ನೋಡಿ. ತಲೆಯಾಗ ನೋಡಿ ಒಟ್ಟು ಕಾಣ್ತಿರ್ಬೇಕು. ಕಿವಿಯಾಗೇನು ಒಟ್ಟಾಗತ್ತೆ? ತಲೆಯಾಗ ಭಾಳ ಒಟ್ಟು ಗರಿ ನೋಡ್ರಿ ಒಟ್ಟು ಭಾಳ ಆಗೈತೆ ರೀ. ಒಟ್ಟು ಅದಕ್ಕೆ ತಲೆ ತೋರಿಸ್ತಾನೆ ರೀ ಶ್ರವಣ. ಅದಕ್ಕಂತ ಇವತ್ತು ಕಟಿಂಗ್ ಮಾಡ್ಸೀನಿ. ಆದರೂ ನೋಡಿ ಒಟ್ಟು ಬೆಳ್ಳಗೆ ಕಾಣ್ತಿರ್ಬೇಕು ನಿಮ್ಗೆ. ಒಟ್ಟಿಗೆ ಒಂದು ಏನು ಮಾಡ್ಬೇಕನ್ನ ಗೊತ್ತಿಲ್ಲ. ಕಾಲೊಂದು ಏನಾಗೈತೆ ರೀ, ದವಾಖಾನಿಗೆ ಹೋಗಿ ಬರ್ಬೇಕಪ್ಪ. ಯಾವ ನಮ್ನಿ ಮಾಡ್ಕೊಕ್ ಕುಂತ ನೋಡಿ. ಮೊನ್ನೆ ದಿನ ಶ್ರಾವಣಿದು 200 ರೂಪಾಯಿ ಕೊಟ್ಟಿಲ್ರಿ ದವಾಖಾನಿಗೆ. ಮೇಕಪ್ ರಾಣಿ ಎಲ್ಲೇ ಹೊಳಿಲೆ ಸ್ಟೈಲ್ ರಾಣಿ ಅವ್ವ ಆಟಕ್ಕ ಬಾರವ್ವ ಮ್ಯಾಗಿನ ಮನೆ ತೋರ್ಸುನು. ಅಮ್ಮ ಸೂಪರ್ ಅದ ಹೇಳಮ್ಮ. ಅವನ ಮಾತು ಕೇಳಬೇಡ, ನಂದೇ ದೃಷ್ಟಿ ಆಗುತ್ತೆ. ನಿತ್ತು ಛಿ ಮಗ. ಮತ್ತು ಆಕಿಗೆ ಟೂ ಚಿ ಅಂತಿ. ಈಗ ಅಕ್ಕಗನ್ನ ಅಕ್ಕ ಮನೆ ಬಿಟ್ಟು ಹಾಕ್ ನಾವು ಸರಿ ಹೊರಗೆ ಹೋಗ್ಬಾ. ಹೊರಗೆ ಹೋದೆ ಒಳಗೆ ಕರ್ಕೊಂಡು ಹೊರಗೆ ಹೋಗ್ಬಾ, ಮನೆ ಬಿಟ್ಟು ಹೋಗ್ಬಾ. ಮತ್ತು ಅಕ್ಕಿ ಯಾಕೆ ಬೈತಿ ಅಕ್ಕಗೆ? ಅಕ್ಕಂದ್ರೆ ಏನು? ಅಕ್ಕಂದ್ರೆ ತಾಯಿ ಸಮ. ಅಕ್ಕಗೆ ಮರ್ಯಾದೆ ರೆಸ್ಪೆಕ್ಟ್ ಕೊಡು. ಮತ್ತು ಅಕ್ಕ ಮ್ಯಾಗ ಜೀವ ಇಲ್ಲ. ಅಕ್ಕ ಮ್ಯಾಗ ಜೀವ ಇರ್ಬೇಕು. ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಅಕ್ಕ ಮ್ಯಾಗಿನ ಮನೆ ತೋರಿಸಿ ಅಂತ. ತೋರಿಸ್ತೀನಿ ನೋಡಿ. ಇವಾಗ ಮ್ಯಾಗಿನ ಮನೆಗೆ ಕೆಲಸ ಐತೆ. ಅಲ್ಲೇ ಹಾಸಿಗೆ ಎಲ್ಲ ಮಡ್ಚೋದೈತೆ. ಶ್ರಾವಣಿ ವಿಡಿಯೋ ಮಾಡ್ತಾಳೆ. ಡಿಂಪಲ್ ರಾಣಿ ಅವ್ವ ಸ್ಟೈಲ್ ರಾಣಿ ಸ್ಟೈಲ್ನ ರಾಣಿ ನೋಡಿ. ಕಾತೆರಿ ಮ್ಯಾಗಿನ ಮನೆ ಶ್ರಾವಣ ಹೋದ್ ನೋಡಿ. ಅಲ್ಲಿ ನೋಡ್ರಿ ಇಲ್ಲೆಲ್ಲ ಪರ್ಸಲ್ಲೇ ನೋಡಿರ್ಬೇಕು ನೀವೆಲ್ಲ ವಿಡಿಯೋದಾಗ. ಮ್ಯಾಗಿನ ನೋಡಿ ಇದು ಬುಡಕ ಅಂಕಣ. ಇದು ಮ್ಯಾಗಿನ ಮನೆ ಅಂದ್ರೆ ಇದಕ್ಕಂತಿರೋ ಅಲ್ಲಿ ಮುಂದೆ ಸಜ್ಜಕ್ಕಂತಿರೋ ಗೊತ್ತಾಗ್ತಾ ಇಲ್ಲ ಸಾಹಿತ್ಯ ಸಿಸ್ಟರ್ ನನಗೆ. ಇದು ಅಂಕಣ. ಇದು ಬುಡಕ ದನಗಳು ಕಟ್ಟಕ್ಕಂತೆ ಮಾಡಿರ್ತಾರೆ. ಅಂಕಣ ಅಂತ ಹಳ್ಳಿ ಕಡೆ ಇದ್ದೇ ಇರ್ತಾವೆ. ಇಲ್ಲಿ ನಿಂತ ಬಂದ್ರೆ ಇದು ಅಟ್ಟ ಏರಾಕಂತೇಳಿ ಒಂದು ಮೆಟ್ಟಲ್ ಅಂತಿರಲ್ಲ, ಮೆಟ್ಟಲ್ ಮಾಡೀವ್ರಿ ಕಟ್ಟಿಗೆದು. ಇಲ್ಲಿ ಅಂತ ಹೋಗಿ ಸೀದಾ ಹೋದ್ರೆ ಮ್ಯಾಕ್ ಹೋದ್ರೆ ಅಲ್ಲಿ ಪ್ಯಾಂಟಿಂಗ್ ಅದಲ್ಲ, ಹಂಗೆ ಹೋಗಿ ಮ್ಯಾಲೆ ಮ್ಯಾಕ ಅದು ಸಜ್ಜೆ ಕದ ತೋರಿಸ್ತಿದ್ದ ಅಲ್ಲಿಗೆ ಹೋಗಿ ನಿಮ್ಗೆ ಎಲ್ಲ ಹೋಗೋದು ಹಾಕಿದೆ. ಮುಂದೆ ಈ ಥರ ಇದು ಮ್ಯಾಗಿನ ಮನೆ ಅಲ್ರಿ, ಆ ಥರ ಸಜ್ಜೆ ಐತೆ ನೋಡಿ. ಮುಂದೆ ಗೇಟ್ ಅದಾವೆ, ಮುಗಿತ್ರಿ ಅಲ್ಲಿಗೆ ಅಷ್ಟು ಹಿಂಗೆ ಐತಿ. ಮನೆ ಈ ರೀತಿ ಐತೆ ನೋಡಿ. ಆಯ್ತು ಇಷ್ಟೇ. ಇದೊಂದು ಆಟ, ಅದೊಂದು ಪಡ್ಸಾಲಿ, ಅಟ್ಟು ಅಡುಗೆ ಮನೆ ನೋಡಿ. ಲಾಸ್ಟ್ ಕೊಡ ಇಟ್ಟಿವಲ್ಲ ಅಲ್ಲಿ ಮುಗೀತು. ಮ್ಯಾಗಿನ ಮನೆ ನೋಡಿದ್ರಲ್ಲ ಸಿಸ್ಟರ್, ಈ ಥರ ಐತೆ ನೋಡಿ. ಮ್ಯಾಗಿನ ಮನೆ ಅನ್ನೋದೇನಿಲ್ಲ. ಅದೊಂದು ಬಾಗಿಲ ಹಚ್ಚಿ ಮುಂದೆ ಒಬ್ಬರೇ ಮುಕ್ಕೊಂಡ್ನೊಟ್ಟು ಸಜ್ಜೆ ಹಾಸ್ಯಾರ ನೋಡಿ. ಗೇಟ್ ಹಚ್ಚಾರ. ಈ ಥರ ಐತೆ ಮನೆ. ಕದ ಹಾಕೊಂಬರ್ರಿ. ಕದ ಹಾಕಿದಂಗೆ ಚೆಂತಾಕ. ಅದು ಮ್ಯಾಗಿನ ಮನೆ ಕಣ್ಣಂಗೆ ಕಾಣುತ್ತೆ ನಿಮಗೆ.
ಅಡುಗೆ ಮಾಡಿದೆ 7 ಗಂಟೆ ಆಗೈತ್ರಿ. ಇವಾಗ ಬ್ಲೌಸ್ ಕಟ್ ಮಾಡ್ಬೇಕಂತೇಳಿ ಕುಂತೀನಿ. ಇದೊಂದು ಬ್ಲೌಸ್ ರೆಡಿ ಮಾಡ್ತು ನೋಡಿ. 7 ಆಗೈತೆ, 8 9 ಅನ್ನಕ್ಕೆ ರೆಡಿ ಆಗತ್ತೆ ರೀ. ಕಟ್ಟಿಂಗು ಟಿಚಿಂಗು ಎರಡೂ ಆಗಬೇಕಲ್ಲ. ಮತ್ತು ಆ ಕಡೆ ಈ ಕಡೆ ಇದು ಪ್ರಿಂಟೆಸ್ ಬ್ಲೌಸ್ ಇತ್ತಲ್ಲ ನೋಡ್ಕೊಂಡು ಅವರು ಸಾದಾ ಬ್ಲೌಸೇ ಹೊಲಕ್ಕೆ ಕೊಡ್ರಿ ಅಂತ್ಯಾರ. ಅದು ಪ್ರಿಂಟೆಸ್ ಬ್ಲೌಸು ಶೇಪ್ ಕೆಟ್ಟೈತ್ರಿ. ಅದು ನನಗೆ ಹೊಲ್ಯಾಕೆ ಬರಲ್ಲ ಅಂದ್ರೆ ಹೇಳ್ತೀನಿ ರೀ. ಶೇಪಿಂಗ್ ಕೆಟ್ಟೈತೆ, ಅದಕ್ಕೆ ಇದು ಮಾಡಾಕತ್ತಿದ್ದೆ, ಮಾರ್ಕಿಂಗ್ ತೋರ್ಸಾಕತ್ತಿದ್ದೆ ನೋಡಿ. ಇದು ಪಿಕೋ ಹಾಕ್ಯಾರ ಒಳಗೆ. ಹಂಗಂದ್ರೆ ಸಿಟಿ ಒಳಗೆ ಹೊಲ್ಸಿದ ಬ್ಲೌಸು ಈ ಥರ ಪಿಕೋ ಹಾಕಿ ಎಲ್ಲ ರೆಡಿ ಮಾಡಿ ಕೊಟ್ಟಿರ್ತಾರೆ. ಅಮೌಂಟ್ ಜಾಸ್ತಿ ತೊಗೋತಾರೆ. ನಮ್ಮ ಹಳ್ಳಿ ಕಡೆ ಏನು ಮಾಡ್ತಾರೆ, ಎಷ್ಟು ಪಿಕೋ ಹಾಕಿ ಹೊಲಕ್ಕೆ ಕೊಟ್ರು ಅಮೌಂಟ್ ಜಾಸ್ತಿ ಕೊಡಲ್ಲ. ನಾವು ಪಿಕೋ ಮಿಷನ್ ತಂದಿಲ್ಲ, ನಂದಿಲ್ಲ ಪಿಕೋ ಮಿಷನ್. ಇವಾಗೆಲ್ಲ ಬ್ಲೌಸ್ ರೆಡಿ ಮಾಡಿ ಇದು ಜೋಡ್ಸಾಕೈತೆ ನೋಡಿ. ಶೋಲ್ಡ್ರ್ ಇರ್ತಾವಲ್ಲ, ಶೋಲ್ಡ್ರ್ ಜೋಡ್ಸಾಕೈತೆ. 2 ಹೊಲಿಗೆ ಹಾಕೋಲೇಬೇಕು ರೀ ಶೋಲ್ಡ್ರಕ್ಕೆ. ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿ ಶ್ರಾವಣಿಗೆ ಊಟ ಮಾಡಿಸ್ತೀನಿ ರೀ. ಅವರಿಗೆಲ್ಲ ಊಟ ಮಾಡಿಸಿ ಅವ್ರ ಮನಗಿಸಿ ಫುಲ್ಲ ಟಿಚಿಂಗ್ ವಿಡಿಯೋ ಮುಗಿಸ್ಬಿಡ್ತೀನಿ ರೀ. ಇದನ್ನು ನಾಳೆಗೆ ಮುಂಜಾನೆ ಕೈವಲಿಗೆ ಉಕ್ಸ್ ಹಚ್ಚೋದು ಇಟ್ಕೋತ ನೋಡಿ. ನಾವು ಮಾಡತ್ತೀವಿ, ಇದು ಕೆಲಸ ಮುಗಿಸ್ತೀವಿ ಅಂತಂದ್ರೆ ಖಂಡಿತ ಆ ಕೆಲಸ ಆಗೇ ಆಗತ್ತೆ ರೀ. ನಮ್ಗೆ ಆಗೋದಿಲ್ಲ, ಮಾಡೋದಾಗಲ್ಲ, ಏನೂ ಆಗಲ್ಲ ಅಂತೀವಂದ್ರೆ ಏನೂ ಆಗಲ್ಲ ನೋಡಿ. ನಾವು ಅನ್ಕೊಂಡ್ ಕೆಲಸ ಆಗ್ಬೇಕಂದ್ರೆ ನಾವು ಹೊಲಿಬೇಕು ರೀ, ಕಷ್ಟಪಡಬೇಕು. ಒಂದು ಬ್ಲೌಸ್ ಸ್ಟಿಚ್ ಮಾಡಿದಂದ್ರೆ 80 ರೂಪಾಯಿ ಆಗುತ್ತೆ ರೀ. ಇದು ಕಸಿ ಹಚ್ಚಿ ಹೊಲಿಬೇಕು. ಇದು ಕಾಟನ್ ಅರಿವಿ ಐತ್ರಿ. ಕಸಿ ಹೊಲ್ಸಕ್ಕೆ ಹೋದೆ, ಒಳ್ಳಿಲ್ಲ, ತೋರಿಸ್ತೀನಿ ನಿಮಗೆ ಅದನ್ನ ಆಮೇಲೆ ಅರಿವಿ. ಇವಾಗ ನಾವು ಕರೆಕ್ಟಾಗಿ ಭುಜ ನೋಡ್ಕೊಂಡು ತೋಳು ಹಚ್ಚಕತ್ತಿ ನೋಡಿ. ಉತ್ತೋಳು ಹೇಳ್ಯಾರ ಅವ್ರು. ಉತ್ತೋಳು ರೌಂಡ್ಗಳು ಕಸಿ ಕಟ್ಕೇರಿ ಹೊಲಕ್ಕೆ ಕೊಡ್ರಿ ಅಂತಾರೆ. ಶ್ರಾವಣಿಯ ಟೀಚರ್ ನೋಡಿ. ಇದು ಬ್ಲೌಸು, ಇದು ಕಸಿ ಹೊಲ್ಸಕ್ಕೆ ಹೋದೆ, ಒಳ್ಳಿಲ್ಲ ನೋಡಿದ್ದು ಕಾಟನ್ ಬ್ಲೌಸ್ ಅಲ್ಲ, ಒಳ್ಳಿಲ್ಲ. ಹಿಂಗಾಗಿ ಶ್ರಾವಣಿದು ಊಟ ಆಯಿತು. ಬ್ಲೌಸನ್ನು ಟಿಚಿಂಗ್ ಮುಗೀತು ರೀ ಫೈನಲ್ ಆಗಿ. ಹೆಂಗಾಗೈತೆ ಅಂತ ತೋರಿಸ್ತೀನಿ. ಟೈಮ್ ನೋಡಿ 9:30 ಆಗಿ ಬಂತು. ಶ್ರವಣ ಏನು ಮಾಡಾಕತ್ತೀವೋ? ಇನ್ನೂ ಮಕ್ಕೊಂದು ನಡಿವ. ಶ್ರಾವಣಿ ಹಸಿ ಹಸಾಕತ್ತಾಳ. ನಾ ಇವಾಗ ಅವ್ರಿಗೆ ಊಟ ಮಾಡಿಸಿ ಬ್ಲೌಸು ಇನ್ನೂ ಸ್ವಲ್ಪ ಇತ್ತು, ಕಸಿ ಹಚ್ಚೋದಿತ್ತು, ಹಚ್ಕೇರಿ ಫುಲ್ ಮುಗಿಸಿ ಇವಾಗ ವಿಡಿಯೋ ಕಂಟಿನ್ಯೂ ಮಾಡಿ ನೋಡಿ. ಉತ್ತೋಳದು ಹೆಂಗೈತೆ ಬ್ಲೌಸ್ ಅದೇ ರೀತಿ ಹೊಲ್ದೀನಿ. ಆದ್ರೆ ಅದು ಪ್ರಿಂಟೆಸ್ ಬ್ಲೌಸ್ ಐತೆ. ಇದು ನಾನು ಕ್ರಾಸ್ ಪಟ್ಟಿ ಹಚ್ಚಿ ಹೊಲ್ದಿ ನೋಡಿ. ಚೆಂದಾಗೈತೆ ರೀ. ಆದ್ರೆ ಸಖತ್ತಾಗೈತೆ ನೋಡಿ. ಅವರು ಕೂಡ 42 ಇಂಚಿನ ಬ್ಲೌಸ್ ಸ್ಟಿಚಿಂಗ್ ಐತೆ ನೋಡಿ. ಅದು ಅರಿಬಿನೂ ಜಾಸ್ತಿ ಇತ್ತು, 1 ಮೀಟ್ರ್ ಇತ್ತು ಅರಿವಿ. ಹಂಗಂದ್ರೆ ಚೆಂದ ಕುಂದಿರ್ತೀರಿ ಬ್ಲೌಸು. ಎಲ್ಲರೂ ಕಮ್ಮಿ ಅರಿವಿ ಕೊಟ್ರೆ ಅಂದ್ರೆ ಬ್ಲೌಸ್ ಚೆನ್ನಾಗಿ ಕುಂದ್ರಲ್ಲ ನೋಡಿ. ಬರೀ ನಾನು ಕೂಡ ಊಟ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೋಡಿ, ಸಪೋರ್ಟ್ ಮಾಡಿ. ಊಟನೂ ಆಯ್ತು ನೋಡಿ. ಶ್ರಾವಣಿ ಕೂಡ ಮ್ಯಾಗ ಹತ್ತಾಕತ್ತಾಳ ನೋಡಿ. ಚಂತನ ಆ ಕಡೆ ಈ ಕಡೆ ಟೈಮ್ ಪಾಸ್ ಮಾಡಿ 7 ಈ ಪೋಣಿ ಹತ್ತಾಯಿತು. ಒಂದು ಬ್ಲೌಸ್ ಕಟ್ಟಿಂಗು ಟಿಚಿಂಗ್ ಮುಗೀತು. ಅದ್ರಾಗ ಮತ್ತು ಬಿಡೋದು, ಮಕ್ಳಿಗೆ ಉಣಿಸೋದು ಮಾಡೋದು ನೋಡಿ. ಒಂದು ಜಗಳ ಮಾಡ್ತಾವೆ ಊರು, ಸುಮ್ಮ ಇರೋದಿಲ್ಲ ರೀ ಮಕ್ಕಳು. ತಾವು ಬಡ್ದಾಡೋದು, ಜಗಳ ಮಾಡೋದು. ಇವು ನೋಡಿ, ಮುಕ್ಕೋಬಾರಪ್ಪ ಅಂತ ನಾನಂದ್ರೆ ಫೋನ್ ಹೆಂಗೆ ನೋಡ್ತಾರೆ ನೋಡಿ. ಇಲ್ಲಿ ಮತ್ತು ಏನು ಮಾಡಾಕತ್ತಿ ಚಿನ್ನು? ನೋಡಿ ಫೋನ್ ಇಡಾಕತ್ತಿಲ್ಲ ಮಮ್ಮಿ ಅಂತ ಹೇಳ್ತಾನ. ಮತ್ತೇನು ಮಾಡಾಕತ್ತ ನೋಡ್ರಿ. ಭಾರಿ ಬೆರಿಕದನ್ರಿ ನಮ್ಮ ಶ್ರಾವಣ್ ಕುಮಾರ. ಮಮ್ಮ ನೀ ಬಾ ಮಮ್ಮ, ನಾ ಹೋಗಿ ಮ್ಯಾಗ ಹೋಗಿ ಮುಕ್ಕೊಂಡು ಬಾ ಮಮ್ಮ, ನೀ ಬರುತ್ತಾನ ಹೋಗಲ್ಲ ಅಂತ ನಿಂತಾನ್ರಿ. ಇವತ್ತು ನಂದು ಕೂಡ ಕೆಲಸ ಎಲ್ಲ ಆಗೈತೆ. ಅಲ್ಲೇ ಮ್ಯಾಗ ವಿಡಿಯೋ ಎಡಿಟಿಂಗ್ ಮಾಡೋದು, ಅಪ್ಲೋಡ್ ಮಾಡೋದು ಮಾಡ್ತೀನಿ. ತಲೆಯಾಗ ಕಟಿಂಗ್ ಮಾಡ್ಸೊಂಬಂದೀನಿ ರೀ. ಹೆಂಗೆ ಕಾಣಕತ್ತ ನೋಡಿ ಶ್ರಾವಣ. ಬೆಳ್ಳು ಕೊಣಕೋತೀಯ, ನಾನು ಕರ್ರ ಕಾಣಕತ್ತೀನಿ. ಬಂಗಾರ ಉದ್ದು ನೋಡ್ರಿ, ಭಾಳ ಶಾನೆ ಅದನ್ರಿ. ನಾಳೆ ಸಾಲಿಗೆ ಗೊತ್ತಿಲ್ಲ ಹೋಗಲ್ಲ. ಯಾಕೋ ಮುಕ್ಕೊಂಡ ನೀನು ಹೋಗು. ಹಾಕೋ ಮುಕ್ಕೋಗ. ಏನು ನಾನು ಭಾಳ ಇಷ್ಟ ಅಕ್ಕ. ಇವತ್ತು ತಲೆ ತಿಳ್ಕೊಂಡೀನಿ ರೀ. ಎಣ್ಣೆ ಹಚ್ಕೋಬೇಡ್ದಂತ ತಿಳ್ಕೊಂಡಿನ. ಎಣ್ಣೆ ಹಚ್ಕೊಂಡ್ರೆ ತವ್ರ ಮನೆ ಬರ್ತನ ಆಗುತ್ತೆ ಅಂತ ಅನ್ನೋ ಶಾಸ್ತ್ರ ಐತ್ರಿ ಹಳ್ಳಿ ಕಡೆ. ಅದಕ್ಕೆ ನಾಳೆಗೆ ಮತ್ತೆ ಎಣ್ಣೆ ಹಚ್ಚಿ ಕೆರ್ಕೋತೀನಿ. ಇವತ್ತು 2 ಸಲ ತಲೆ ತಿಳ್ಕೊಂಡು ನೋಡಿ ಶ್ರಾವಣ್ ಕುಮಾರ. ಬೆಳಗ್ಗೆ ಒಂದು ಸಲ ತಲೆ ತೊಳೆದೆ, ಮತ್ತು ಕಟಿಂಗ್ ಮಾಡ್ಸೊಂಬಂದು ಒಂದು ಸಲ ತಲೆ ತೊಳೆದೆ. ಒಟ್ಟು ಭಾಳ ಐತ್ರಿ. ಒಟ್ಟಿಗೆ ಒಂದು ಏನು ಸೊಲ್ಯೂಷನ್ ಇದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ. ಸುಮ್ಮನೆ ಹಾಕ್ಬಲ್ಲ. ಒಟ್ಟಿಗೆ ಒಂದು ಸೊಲ್ಯೂಷನ್ ಕಮೆಂಟ್ ಮೂಲಕ ತಿಳಿಸ್ರಿ. ಬರ್ರಿ ಈ ವಿಡಿಯೋಗೆ ಎಂಡ್ ಮಾಡ್ತೀನಿ. ನಾಡು ಎಲ್ಲ ನಿನ್ನೆ ಪೈತಿಕ ಅಂತೆಲ್ಲ ಆಡಬಾರ್ದಪ್ಪ.
ಅಂತ ಆಡಾಡ್ಬಾರ್ದು. ಗಿಲಿಗಿಲ್ ಜಾತ್ರೆಗೆ ಹೋಗಿದ್ಯಾ, ಅದ್ದನ ಗೋಧಿ ತಂದಿದ್ಯಾ, ಗರ ಗರ ಇಂತ ಆಡಾಡ್ಬೇಕು ನೀವು ಸಣ್ಣ ಮಕ್ಕಳಾಗಿ. ಜಲಿಗಿಡ ಜಲಿ ಆಡ ಎಲ್ಲಿ ಕಲ್ತಿ ನೀನು? ಆಡ ಕಳ್ಳನ ಪೌನ್ಯಾರ ಅಂತ ಎಲ್ಲಿ ಕಲ್ತಿ ಆಡ? ಅಲ್ಲಿ ಆಟೋದಾಗ ಹ್ಞೂ ಆಟೋದಾಗ ಅವಾಗ ಮೊನ್ನೆ ಆಟೋ ಬರ್ತಿತ್ತಲ್ಲ ಅದಾಗ ಹಚ್ಚಿತ್ತ. ನೋಡ್ರಿ ಮಕ್ಕಳು ನಾವು ಏನು ಕಲಿಸ್ತೀವಿ ಅದನ್ನ ಕಲಿತಾ ಅಂತ ಸುಳಲ್ಲ, ನಿನ್ನೆ ಮಾಡಬೇಡ. ಆಡಾಡು ಬೇರೆ ಆಡು. ಜಲಿಗಿಡ ಜಲಿಗಿಡ ಜಗ್ಗಿತ್ತು, ಜಲಿಗಿಡ ಜಲಿಗಿಡ ಜಗ್ಗಿತ್ತು, ಜಲಿಗಿಡ ಜಲಿಗಿಡ ಜಗ್ಗಿತ್ತು, ಅಮ್ಮನ ಪುಟ್ಟಿ ನಕ್ಕಿತ್ತು, ಆಸೇರ್ ಬ್ಯಾಡ್ಲಿ ಅಮ್ಮನ ಮಾಡಿ ಹೋಗಿ ಹಪ್ಪೋಗೆ ನಾಪ್ಸಿಗೆ ಅವು ಹೋಗ್ಯಾಳ ನೀರಿಗೆ. ಇಲ್ಲೇ ಅದೇನ ನಿಮ್ಮವ್ವ? ಅಲ್ಲ ನಾ ಇಲ್ಲೇ ಅದೇನ ನಿಮ್ಮವ್ವ? ಮನೆದೊಂದು ದಾಳ ಇರ್ತದೆ. ಮತ್ತು ಅವು ಹೋಗ್ಯಾಳ ನೀರಿಗೆ ನಾ ಇಲ್ಲೇ ನಿಮ್ಮ ಮಗ್ಲ ಕುಂತೀನಿ. ಗೊತ್ತೈತಿ. ಮತ್ತೆ ನಾನು ಸಾಲಿಗೆ ಹೋಗಿನಿ, 5 ಗಂಟೆಗೆ ಬಂದೀನಿ, ತುಪ್ಪ ಹೋಳ್ಗಿ ಜಡ್ದೀನಿ. ಬಾಯ್ರಿ ಸ್ಟಪ್ಪಸ್ ಮಾಡ್ರಿ, ಲೇಕರ್ರಿ. ಗುಡ್ ನೈಟ್. ಬೇರೆ ಈ ವಿಡಿಯೋಗೆ ಎಂಡ್ ಮಾಡ್ತೀನಿ. ನಾ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.